ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ಒಂದು ಸೂಪರ್ ಆಗಿರುವಂಥ ಡೆಸರ್ಟ್ ರೆಸಿಪಿನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ಕೇವಲ ನಾನಿಲ್ಲಿ 3 ಇಂಗ್ರೀಡಿಯೆಂಟ್ಸ್ನ ಬಳಸಿರೋದು. ತುಂಬಾ ಬೇಗ ಪಟಾಪಟ್ ಅಂತ ಆಗಿಬಿಡುತ್ತೆ. ಇದು ತುಂಬಾ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಬೋದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ನಾನು ಬನಾನಾ ಡೆಸರ್ಟ್ ಮಾಡೋಣ ಅಂತ ಹೇಳಿದೆ ಅಲ್ವಾ, ಅದಕ್ಕೆ ನಾನು ಇಲ್ಲಿ 3 ಪಚ್ಚಬಾಳೆ ಹಣ್ಣು ತೊಗೊಂಡಿದ್ದೀನಿ. ಹೀಗೆ ಸ್ವಲ್ಪ ಚುಕ್ಕೆ ಬಂದಿದ್ರೆ ಸಾಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಹಣ್ಣಾಗಿರಬೇಕು. ಆ ಥರ ಬಾಳೆಹಣ್ಣು ನೋಡಿ ತಗೊಳ್ಳಿ. ಸೊ ಈ ರೆಸಿಪಿಗೆ ನಾನಿಲ್ಲಿ 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಈ ಬಾಳೆಹಣ್ಣುಗಳದೆಲ್ಲ ಸಿಪ್ಪೆ ಬಿಡಿಸಿ ನಾನೀಗ ರೆಸಿಪಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ 3 ಪಚ್ಚಬಾಳೆಹಣ್ಣು ಬಳಸ್ತಾ ಇದ್ದೀನಿ ಅಲ್ವಾ, ನೀವು ಬೇಕಿದ್ರೆ ಜಾಸ್ತಿ ಕೂಡ ಬಳಸ್ಕೋಬೋದು. ನಾನಿಲ್ಲಿ 3 ಬಾಳೆಹಣ್ಣಿಗೆ ಅಳತೆ ತೋರಿಸಿ ಮಾಡ್ತಾ ಇದ್ದೀನಿ ಅಲ್ವಾ. ನೀವು ಬಾಳೆಹಣ್ಣ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಅದ್ರ ತಕ್ಕನಾಗೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಹಾಗೆ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಹೀಗೆ ಸಿಪ್ಪೆನ ಬಿಡಿಸಿ ಇಟ್ಕೊಳ್ಳಿ. ಇದನ್ನು ಒಂದು ಫೋರ್ಕಿಂದ ನೀವು ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗುತ್ತೆ. ಒಂಚೂರು ಪಲ್ಪ್ ಇಲ್ದಲೇ ಇರೋ ಹಾಗೆ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ ರೆಸಿಪಿ ಅನ್ಬೋದು. ಬರೀ 3 ಪದಾರ್ಥಗಳನ್ನ ಬಳಸಿ ನಾನು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅನ್ಬೋದು. ನೀವು ಹೀಗೆ ಬಾಳೆಹಣ್ಣ ಫೋರ್ಕ್ ಯೂಸ್ ಮಾಡಿಕೊಂಡು ಹೀಗೆ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲ ನನಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಜಾರ್ಗೆ ಹಾಕ್ಬಿಟ್ಟು 1 ರೌಂಡ್ ಅಷ್ಟೇ ಇದನ್ನ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಬಾಳೆಹಣ್ಣು ಆಲ್ರೆಡಿ ಕಲರ್ ಚೇಂಜ್ ಆಗಿದೆ. ಯಾಕಂತ ಹೇಳಿದ್ರೆ ಸ್ವಲ್ಪ ಹೊತ್ತಾದರೆ ಯಾವುದೇ ಹಣ್ಣಾಗಲಿ, ಸೇಬಾಗಲಿ ಬಾಳೆಹಣ್ಣಾಗಲಿ ಸ್ವಲ್ಪ ಕಲರ್ ಅಂದರೆ ಈ ಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಈಗ ನೋಡಿ, ಇದರಲ್ಲಿ ಒಂದು ಪಲ್ಪ್ ಇಲ್ಲ. ಈಗ ಇದನ್ನ ರೆಸಿಪಿ ಮಾಡೋಕ್ಕೆ ಬಳಸ್ಕೊಳ್ಳೋಣ. ಹಾಗೆ ಇದ್ರ ಜೊತೆಗೆ ನನಗೆ ಬೇಕಾಗಿರೋದು ಡೆಸಿಕೇಟೆಡ್ ಕೊಕೊನಟ್ಟು. ನೋಡಿ, ಇದು ನಿಮಗೆ ಶಾಪಲ್ಲಿ ಬೇಕಾದರೂ ಸಿಗುತ್ತೆ. ನಾನು ಇದನ್ನ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಬನ್ನಿ ಹೇಳ್ತೀನಿ. ನೋಡಿ, ಈಗ ಕೊಬ್ಬರಿ ಇದೆಯಲ್ಲ, ಇದು ಮೇಲ್ಗಡೆ ಇರೋವಂಥ ಕಪ್ಪು ಲೇಯರ್ನ ಪೂರ್ತಿ ಫಸ್ಟ್ ತೆಕ್ಕೋಬೇಕು. ಹೀಗೆ ಸ್ವಲ್ಪನೂ ಕೂಡ ಕಪ್ಪು ಸಿಪ್ಪೆ ಇಲ್ದಲೇ ಇರೋ ಹಾಗೆ ತುರ್ಕೊಂಡಿದ್ದೀವಿ ಅಲ್ಲ. ಈಗ ಇದನ್ನು ಮತ್ತೆ ನೀವು ಸಣ್ಣದಾಗಿ ತುರ್ಕೋಬೋದು. ತುರ್ಕೊಂಡ್ರೂ ಕೂಡ ನಿಮಗೆ ಈಗ ಡೆಸಿಕೇಟೆಡ್ ಕೊಕೊನಟ್ ಸಿಗುತ್ತೆ ಅಂತ ಹೇಳಿದ್ರೆ ಕೊಬ್ಬರಿ ತುರಿ ಸಣ್ಣದಾಗಿ ಸಿಗುತ್ತೆ. ಇಲ್ಲ ಅಂದರೂ ಕೂಡ ನೀವು ಈಗ ಸಣ್ಣ ಪೀಸಸ್ ಆಗಿ ಕೊಬ್ಬರಿನ ಕಟ್ ಮಾಡಿಕೊಂಡು ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಚಿಕ್ಕ ಪುಡಿ ಆಗೋವರೆಗೂ ಗ್ರೈಂಡ್ ಮಾಡಿಕೊಂಡ್ರೆ ಆಗ ಕೂಡ ನೀವು ಡೆಸಿಕೇಟೆಡ್ ಕೊಕೊನಟ್ನ ಮಾಡ್ಕೋಬೋದು. ಅಂತ ಹೇಳಿದ್ರೆ ಕೊಬ್ಬರಿ ತುರಿ ಸಣ್ಣದಾಗಿ ಮಾಡ್ಕೋಬೇಕಷ್ಟೇ ಈ ರೆಸಿಪಿಗೆ. ನೋಡಿ, ಇದನ್ನು ಈ ಪೀಸಸ್ನ ಈಗ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡ್ರೆ ನಿಮ್ಗೆ ಈ ಥರ ಸಣ್ಣದಾದಂತಹ ಕೊಬ್ಬರಿ ತುರಿ ರೆಡಿ ಆಗುತ್ತೆ. ನೀವೀಗ ಇದನ್ನು ರೆಸಿಪಿಗೆ ಬಳಸ್ಕೋಬೋದು. ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಇದು ಶಾಪಲ್ಲಿ ಕೂಡ ಸಿಗುತ್ತೆ, ಡೆಸಿಕೇಟೆಡ್ ಕೊಕೊನಟ್ ಅಂತೇಳಿ. ಇಲ್ಲಾಂದರೆ ಕೊಬ್ಬರಿ ತುರಿ, ಅದನ್ನ ಕೂಡ ತಂದು ಬಳಸ್ಕೋಬೋದು. ನೋಡಿ, ಹೀಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಸ್ಟವ್ನ ಆನ್ ಮಾಡ್ಕೊಳ್ಳಿ. 2 ಸ್ಪೂನಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತೀನಿ. ಫ್ಲೇಮ್ನ ಲೋ ಟು ಮೀಡಿಯಮ್ಗೆ ಇಟ್ಕೊಂಡು ಹೀಗೆ ನಿಧಾನಕ್ಕೆ ಹುರ್ಕೊಳ್ಳಿ. ಜಾಸ್ತಿ ಉರಿಲಿ ಹುರ್ಕೊಳ್ಳೋಕೆ ಹೋಗ್ಬೇಡಿ, ಇಲ್ಲ ಅಂತ ಹೇಳಿದ್ರೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಹಾಗೆ ಕಲರ್ ಕೂಡ ಅಷ್ಟೇ ಬ್ಲ್ಯಾಕ್ ಬಂದುಬಿಡುತ್ತೆ. ನೋಡಿ, 2 ನಿಮಿಷ ಆಗಿದೆ. ಈಗ ನಾವು ಬಾಳೆಹಣ್ಣ ಪ್ಯೂರಿ ಮಾಡಿ ಇಟ್ಕೊಂಡಿದ್ದಲ್ಲ, ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕೊಳ್ಳೋಣ. ನೀಟಾಗಿ ಇದನ್ನು ಕೊಬ್ಬರಿ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ರೆಸಿಪಿ, 3 ಇಂಗ್ರೀಡಿಯೆಂಟ್ಸ್ ಅಂತ ಮಾಡುವಂಥದ್ದು. ಸ್ವೀಟ್ ಇಷ್ಟಪಡೋರ್ಗಂತೂ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು. ಹಾಗೆ ಇದಕ್ಕೆ ಬೆಲ್ಲನ ಹಾಕ್ಕೊಳ್ಳೋಣ. ನಾನಿಲ್ಲಿ 1 ಕಪ್ ಅಷ್ಟು ಸೇರಿಸಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟಪಡ್ತೀರ ಸ್ವೀಟ್ ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಕಪ್ನ ಆ್ಯಡ್ ಮಾಡ್ಕೊಳ್ಳಿ. ನೀವು ಇದನ್ನು ಪಚ್ಚಬಾಳೆಹಣ್ಣಲ್ಲೇ ಮಾಡಬೇಕು ಅಂತಿಲ್ಲ, ಏಲಕ್ಕಿ ಬಾಳೆಹಣ್ಣು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ನೋಡಿ ಮತ್ತೆ ಅರ್ಧ ಕಪ್ ಹಾಕೊಳ್ತೀನಿ. ಸೊ 1.5 ಕಪ್ಪಷ್ಟು
ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ ಬೆಲ್ಲ ನೀಟಾಗಿ ಕರಗ್ತಾ ಇದೆ ಅಲ್ಲ, ಇದು ಪೂರ್ತಿ ಲಿಕ್ವಿಡ್ ಸ್ವಲ್ಪ ಸ್ವಲ್ಪ ನೀರಿದೆ ಅಲ್ಲ ಅದು ಪೂರ್ತಿ ಡ್ರೈ ಆಗುತ್ತೆ. ಅಲ್ಲಿವರೆಗೂ ನೀವು ಹೀಗೆ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೀಗೆ ಕೈ ಆಡಿಸ್ಕೊಳ್ತಾ ಇರಿ. ಇದು ನಿಮಗೆ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಬರುತ್ತೆ, ಅಲ್ಲಿವರೆಗೂ ಹೀಗೆ ಮಾಡ್ಕೊಳ್ಳಿ. ನಿಮಗೆ ಕೈಯಲ್ಲೇ ಉಂಡೆ ಕಟ್ಟಕ್ಕೆ ಬರಬೇಕು, ಆ ಹದದವರೆಗೂ ಹೀಗೆ ನೀಟಾಗಿ ಬಾಡಿಸ್ಕೊಳ್ತಾ ಇರಿ ಕೈ ಬಿಡ್ದಾಗೆ. ಒಂದು 8ರಿಂದ 10 ನಿಮಿಷ ಆದರೂ ಬೇಕಾಗುತ್ತೆ. ಇಲ್ಲಿ ಬೆಲ್ಲನೇ ಬಳಸಬೇಕು ಅಂತಿಲ್ಲ, ನೀವು ಸಕ್ಕರೆ ಕೂಡ ಬಳಸ್ಬೋದು. ಬಟ್ ಎಷ್ಟಾಗುತ್ತೋ ಅಷ್ಟು ಸಕ್ಕರೆ ಬಳಸೋದು ಕಡಿಮೆ ಮಾಡಿ. ಇದಕ್ಕೆ ಬೆಲ್ಲ ಹಾಕೋದ್ರಿಂದ ಒಂದು ರುಚಿ ಚೆನ್ನಾಗಿ ಕೊಡುತ್ತೆ ಅನ್ಬೋದು. ಈಗ ನಾನು ಏಲಕ್ಕಿ ಪುಡಿನ ಹಾಕ್ಕೊಳ್ತೀನಿ. ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಬೇಕಾಗೋದಿಲ್ಲ. ಇಲ್ಲಿ ಏಲಕ್ಕಿ ಕೂಡ ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ಬಳಸ್ಬೋದು, ಇಲ್ಲ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ. ನೋಡಿ ಇಷ್ಟಾಗಿದೆ, ಇನ್ನೂ ಒಂದು ಸ್ವಲ್ಪ ಆಗಲಿ. ಅದೇ ಎಷ್ಟು ತೆಳ್ಳು ಇದ್ದಿದ್ದು ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ ಅಂತೇಳಿ. ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಹೀಗಾಗುತ್ತೆ, ಅಂದರೆ ಸಕ್ಕರೆ ಹಾಕಿದ್ರೂ ಕೂಡ ಹೀಗೆ ಆಗುತ್ತೆ. ಬಟ್ ಟೇಸ್ಟ್ ವೈಸ್ ಆಗಲಿ ಕಲರ್ ವೈಸ್ ಆಗಲಿ ನೀವು ಬೆಲ್ಲ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ, ಸ್ಪೆಷಲಿ ಈ ರೆಸಿಪಿಗೆ. ಆದಷ್ಟು ಸಕ್ಕರೆನ ಎಷ್ಟು ಅವಾಯ್ಡ್ ಮಾಡೋಕ್ಕಾಗುತ್ತೋ ಅಷ್ಟು ಅವಾಯ್ಡ್ ಮಾಡಿ, ಬೆಲ್ಲನೇ ಬಳಸೋಕೆ ಟ್ರೈ ಮಾಡಿ. ಕೆಲವೊಂದು ರೆಸಿಪೀಸ್ಗೆ ಸಕ್ಕರೆನೇ ಬೇಕಾಗುತ್ತೆ, ಆಗ ಪ್ರಿಫರ್ ಮಾಡಿದ್ರೆ ಆಗುತ್ತೆ. ಸೊ ಎಲ್ಲೆಲ್ಲಿ ಸಕ್ಕರೆನ ಅವಾಯ್ಡ್ ಮಾಡೋಕ್ಕಾಗುತ್ತೆ ಅಲ್ಲಿ ಸಕ್ಕರೆನ ಅವಾಯ್ಡ್ ಮಾಡಿ ಬೆಲ್ಲನ ಬಳಸಿ. ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟ್ ವೈಸು ಅಷ್ಟೇ ಬೆಲ್ಲನೇ ಚೆನ್ನಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕಾಗುತ್ತೆ. ಇದನ್ನ ನೀವೀಗ ಉಂಡೆ ಕಟ್ಬೋದು. ಬಟ್ ಇದು ಒಂದು 5 ನಿಮಿಷ ಹೀಗೆ ತಣ್ಣಗಾಗಲಿ, ಅಂದರೆ ಬೇರೆ ಬೌಲಿಗೆ ಹಾಕೊಳ್ಳೋಣ. ನೋಡಿ ಇದೀಗ ತಣ್ಣಗಾಗಿದೆ, ಉಂಡೆ ಕಟ್ಟೋಕ್ಕೂ ಕೂಡ ಬರುತ್ತೆ. ನಿಮ್ಗೇನಾದರೂ ಈಗ ಕೈಗೆ ಅಂಟುತ್ತೆ ಅಂತ ಹೇಳಿದ್ರೆ ತುಪ್ಪ ಅಥವಾ ಎಣ್ಣೆ ಏನಾದರೂ ಬಳಸ್ಕೊಳ್ಳಿ. ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಉಂಡೆನ ಮಾಡ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸ್ತಾ ಇಲ್ಲ. ಸೊ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಮಾಡ್ಕೊಳ್ಳಿ. ಸೊ ಹೀಗೆ ಉಂಡೆನ ಮಾಡ್ತೀರಲ್ಲ, ಇಲ್ಲಿ ಡೆಸಿಕ್ರೇಟೆಡ್ ಕೋಕೋನಟ್ ಇದೆಯಲ್ಲ, ಇದರೊಳಗೆ ಒಂದ್ಸಲ ಹೀಗೆ ಉಲ್ಡಾಡಿಸಿ. ನಿಮಗೆ ದಪ್ಪ ಲೇಯರ್ ಬೇಕಂದ್ರೆ ದಪ್ಪ ಲೇಯರ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಹೀಗೆ ಒಂದು ಲೇಯರಲ್ಲಿ ಮಾಡ್ಕೊಳ್ಳಿ. ಹೀಗೆ ನೋಡೋಣ ಇದರಿಂದ ಎಷ್ಟು ಉಂಡೆ ಆಗುತ್ತೆ ಅಷ್ಟು ಉಂಡೆನ ನಾನು ಮಾಡ್ಕೊಳ್ತೀನಿ. ನೋಡಿ ಹೀಗೆ ಕೊಬ್ಬರಿಲೇ ಉಳ್ಳಾಡಿಸಿ ಮತ್ತೆ ರೆಡಿ ಆಗುತ್ತೆ. ನಾನು 3 ಚಿಕ್ಕ ಸೈಜ್ ಪಚ್ಚಬಾಳೆಹಣ್ಣು ಬಳಸಿದ್ನಲ್ಲ, ಹಾಗಾಗಿ ನನಗೆ ಇಲ್ಲಿ 6 ಉಂಡೆಗಳ ರೆಡಿಯಾಗಿದೆ. ನಿಮ್ಗೇನಾದ್ರು ಜಾಸ್ತಿ ಬೇಕು ಅನಿಸಿದ್ರೆ ನೀವು ಸ್ವಲ್ಪ ದೊಡ್ಡ ಸೈಜ್ದು ಪಚ್ಚಬಾಳೆಹಣ್ಣು ತೊಗೊಳ್ಳಿ, ಹಾಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗಿದೆ ಅನ್ಬೋದು ಈ ರೆಸಿಪಿ. ಮಕ್ಕಳಿಗೆ ಈ ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅನ್ಬೋದು. ಹಾಗೆ ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸ್ ಬಾಕ್ಸಿಗೆಲ್ಲ ಕೂಡ ನೀವು ಇದನ್ನು ಒಂದು 2 ಉಂಡೆನ ಇಟ್ಟು ಕಳಿಸ್ಬೋದು, ತುಂಬಾ ಇಷ್ಟಪಟ್ಟು ತಿಂತಾರೆ. ನಿಮ್ಮನೇಲಿ ಏನಾದರೂ ಪಚ್ಚಬಾಳೆಹಣ್ಣು ಉಳಿದಿದೆ ಸ್ವಲ್ಪ ಜಾಸ್ತಿ ಇದೆ ಅಂದಾಗ ಇಮಿಡಿಯೇಟಾಗಿ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಈ ರೆಸಿಪಿನ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಅನ್ಬೋದು. ಓನ್ಲಿ 3 ಇಂಗ್ರೀಡಿಯೆಂಟ್ಸಿಂದ ಮಾಡಿರೋ ಅಂಥದ್ದಲ್ವ, ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ನೀವು ಈ ಲಡ್ಡುನ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು, 6ರಿಂದ 7 ದಿನ ತನಕ ನೀವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು. ತಿನ್ನಬೇಕು ಅನಿಸಿದಾಗ ಒಂದು 1/2 ಅವರ್ ಮುಂಚೆ ಎತ್ತಿಟ್ಟು ಆಮೇಲೆ ತಿನ್ನಿ. ನಿಮಗೆ ಈ ರೆಸಿಪಿ ತುಂಬಾ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್.